ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗಿರೋ ನಿಷ್ಠೆಗೆ, ಒಳ್ಳೆ ಗುಣಕ್ಕೆ ನಿನ್ಗೆ ಒಳ್ಳೆ ಕೂಸೆ ಹುಟ್ಲಿ. ಇಲ್ಲ, ನಾನಿಲ್ಲಿರಕ್ಕಿಲ್ಲ. ನನ್ನ ಸ್ವಾರ್ಥದಿಂದ ನಿಮ್ಗೆಲ್ಲ ನೋವಾಗೈತೆ. ನನಗೆ ಕ್ಷಮಿಸ್ಬಿಡ್ರಿ. ಮನುಷ್ಯ ಮಾತಾಡೋದ್ರಿಂದ ಅವನು ಹೆಂಗೆ ಅಂತ ಹೇಳ್ಬೋದು ಅಂದಾದ್ರೆ, ಅವನು ವಾದ ಮಾಡೋದನ್ನ ಕೇಳಿದ್ರೆ ಅವನು ಎಂತೋನು ಅಂತಲೂ ಹೇಳ್ಬೋದಲ್ವಾ? ನಾನು ಇಷ್ಟೆಲ್ಲ ಹೇಳಿದ ಮ್ಯಾಕು ನಾನು ನಿನಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಆಯ್ತಾ? ಉಳಿಸ್ಕೊಳಕ್ಕಾಗದೇ ಇರೋ ಮಾತಿಗೆ ಎಷ್ಟು ಬೆಲೆ ಆಯ್ತೋ, ಮನ್ಸನ್ಗೂ ಅಷ್ಟೇ ಬೆಲೆ ಅಲ್ವಾ? ಇದ್ರಾಗ ತಪ್ಪೇನಿಲ್ಲ ಪುಟ್ಟಮ್ಮೆ. ವಯಸ್ಸಿನಾಗ ದೊಡ್ಡವನು ಅಂತ ಗಂಡನ ಕಾಲಿಗೆ ಮುಗಿಯೋದು ದೊಡ್ಡದಲ್ಲ. ಗುಣದಾಗೆ ಎಲ್ರೂ ಮೀರ್ತಿರೋ ಹೆಂಡತಿ ಕಾಲಿಗೆ ಗಂಡ ಬಿದ್ದರೆ ತಪ್ಪೇನೂ ಇಲ್ಲ. ನಾನೇನು ಬರ್ತೀನಿ. ಒಂದು ನಿಮಿಷ ಮಾವಯ್ಯ. ಎಲ್ಲಿಗೆ? ರಾಜವನ್ ಮನೆಗೆ ಹೋಗ್ತಿದ್ದೀರಾ? ದಿಕ್ಕು ದೇಶ ಇಲ್ಲದು ಬೀದಿ ಹೆಣ ಆದರೂ ಪರವಾಗಿಲ್ಲ, ಆ ರಾಕ್ಷಸಿ ಮನೆ ಹೊಸ ತುಳಿ ಹಾಕಿಲ್ಲ. ಎಲ್ಲರ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ರಾತ್ರಿ ಹೊತ್ನಾಗೆ ಆಸ್ಪತ್ ಕಟ್ಟಿ ಆದರೂ ಪರವಾಗಿಲ್ಲ ಮಲ್ಕೊಳಕ್ಕೆ. ಇದರಿಂದನೂ ನಿಮಗೆ ತೊಂದರೆ ಏನಾಗೋದಾದ್ರೆ ಹೇಳಿ. ಇನ್ನು ಯಾರ ಕಣ್ಗೂ ಬೀಳ್ದಂಗೆ ಹೌದಮ್ಮ ಸ್ನೇಹ. ಪುಟ್ಟಕ್ಕ, ಗೋಪಾಲ ಹೇಳೋ ಮಾತು ಸತ್ಯ. ವ್ಯಕ್ತಿ ನೋಡಿದ್ರೆ ಹೀಗೆ ಅಂತ ಹೇಳ್ಬಿಡ್ಬೋದು. ಈಗ ನನಗೆ ಗೋಪಾಲನ ಮಾತಲ್ಲಿ ಎಳ್ಳಷ್ಟು ಸುಳ್ಳು ಕಾಣಿಸ್ತಾ ಇಲ್ಲ. ಪಶ್ಚಾತ್ತಾಪದಿಂದ ನೊಂದು ಮಾಡಿರೋ ತಪ್ಪುಗಳನ್ನು ಸರಿಪಡಿಸಕ್ಕೆ ಹೋಗಿ ಮತ್ತೆ ತಪ್ಪು ಮಾಡ್ತಿರೋ ಹಾಗಿದೆ. ಪುಟ್ಟಕ್ಕ, ಈಗ ನೀನು ಮೌನವಾಗಿರಬಾರ್ದು. ಇಲ್ಲಿ ಗಂಟ ನನ್ನ ಮಕ್ಕಳನ್ನ ಎದುರಾಕೊಂಡು ಈ ವಯ್ಯನ ವಹಿಸ್ಕೊಂಡೇ ಬಂದೆ. ಆದರೆ ಈ ವಯ್ಯನ ಮಾತಲ್ಲಿ ಬರೀ ಸುಳ್ಳು, ಸುಳ್ಳಿನ ಲೇಪನ. ಮನಸ್ಸಿಗೆ ಸಹನ ನೋವಾಗೋಯ್ತು. ಈಗ ನನ್ನ ಮಾತಿಗಿಂತಲೂ ನನ್ನ ಮಕ್ಕಳು, ನನ್ನ ಅಳಿಯಂದ್ರೆ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧ.
ಹೇಳಿ ಮಕ್ಕಳ, ನೀವೇನು ಹೇಳ್ತೀರಾ? ಮಾವಯ್ಯ ಇಲ್ಲಿದ್ರೆ ನಂಗೆ ಖುಷಿನೇಯ. ನನಗೂ ಅಷ್ಟೆ, ಯಾವುದೇ ತೊಂದರೆ ಇಲ್ಲ. ಅಪ್ಪಯ್ಯ ಈ ಮನೆಯಾಗೆ ಇರಲಿ. ಆದರೆ ಸ್ನೇಹ ಈ ಸಮಯದಾಗ ನೊಂದ್ಕೊಳ್ಳೋದು ಸರಿಯಲ್ಲ. ಸ್ನೇಹಕ್ಕ ಹೇಗೆ ಹೇಳ್ತಾಳೋ ಹಾಗೆ. ಸ್ನೇಹಕ್ಕ ಗೋಪಾಲ ಇರೋವರೆಗೂ ಮನೆ ಒಳಗೆ ಬರಲ್ಲ ಅಂತ ಹೇಳಿದಾಳೆ. ಸ್ನೇಹ ಈಗ ಗರ್ಭಿಣಿ, ಅವಳ ಮನಸ್ಸಿಗೆ ನೋವು ಮಾಡೋದು ಒಳ್ಳೇದಲ್ಲ. ಸ್ನೇಹ, ನೀನು ಮನೆಗೆ ಬಂದಾಗ ಗೋಪಾಲ ಮನೇಲಿರಬಾರ್ದು, ಅಷ್ಟೇ ತಾನೇ? ಸ್ನೇಹ, ನೀನು ಮನೆಗೆ ಬಂದಾಗ ಗೋಪಾಲ ಮನೇಲಿರೋದು ಬೇಡ, ಮೆಸ್ಸಲ್ಲಿರಲಿ. ಅದರಿಂದ ಪುಟ್ಟಕ್ಕಂಗೂ ಸ್ವಲ್ಪ ಸಹಾಯ ಆಗುತ್ತಲ್ಲ. ವಯಸ್ಸಾಗ್ತಾ ಆಗ್ತಾ ನೆಂಟಸ್ತಿಕೆನೇ ಆಸ್ತಿ, ಅದನ್ನು ಬಿಟ್ಕೊಡೋದು ಕಷ್ಟ ಅಮ್ಮ. ಈಗೆಲ್ಲ ನಿರ್ಧಾರ ನಿನ್ನ ಮೇಲೆ ನಿಂತಿದೆ ಸ್ನೇಹ. ನಿನ್ನ ಬುದ್ಧಿವಂತಿಕೆ ಜೊತೆಗೆ ಕ್ಷಮಿಸೋ ಗುಣನೂ ಸೇರಿದ್ರೆ ಆಗ ವಿದ್ಯೆಗೆ ಸಾರ್ಥಕತೆ ಬರುತ್ತೆ. ಯೋಚನೆ ಮಾಡು ಸ್ನೇಹ. ಹೌದು ಮಿಸ್ಸು, ಒಪ್ಕೊಳ್ಳಿ. ಮೇಸ್ಟ್ ಹೇಳ್ತಾರೆ ಸರಿಯಾಗಿದೆ ಸ್ನೇಹ ಅವರ, ಒಪ್ಕೊಳ್ಳಿ. ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಏನು ಹೇಳ್ತೀಯಮ್ಮ? ಸ್ನೇಹ, ನಾವೆಲ್ಲರೂ ಹೇಳ್ತಿದ್ವಿ, ಒಪ್ಕೊಂಬಿಡವ. ನಾನು ಯಾರಿಗೂ ಏನೋ ಹೇಳೋ ಸ್ಥಿತಿಲಿಲ್ಲ. ನಾನು ಗರ್ಭಿಣಿ ಅನ್ನೋ ಕಾರಣಕ್ಕೆ ಇವ್ರು ಇಷ್ಟೊಂದು ಕೇಳ್ಕೊತಿದ್ದಾರೆ. ಆದರೆ ನಾನು ಗರ್ಭಿಣಿ ಅಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಹಿಂದೆ ಕಾರಣ ಇರುತ್ತೆ. ಈ ಗೋಪಾಲನ್ ವಿಷಯಕ್ಕೂ ಹಾಗೆ ಅಂದ್ಕೊಂಡು ಒಪ್ಕೋತೀನಿ. ಆಯ್ತು. ಸಾಲ ಥ್ಯಾಂಕ್ಸ್ ಸರ್. ನನ್ನ ಮಗುನೇ ನಿಮಗೆ ಕ್ಷಮಿಸಿ ಅಂತ ಹೇಳಿರ್ಬೇಕು ಅಲ್ವೇ? ಒಳಗೆ ಬಾರಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.